ಗದಗ ನಗರದ ತೋಂಟದ ಸಿದ್ದಲಿಂಗ ಶ್ರೀಗಳ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಶಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಶಶಿಕಲಾ ಶಂಕರಗೌಡ ಪಾಟೀಲ್ ಸ್ಮರಣಾರ್ಥ ದತ್ತಿ ಪ್ರಶಸ್ತಿ ಪ್ರದಾನ ಹಾಗೂ ಪಾರ್ವತಿ ಚಂದ್ರಶೇಖರ್ ಹನುಮಸಾಗರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ್ದ ವಿಜಯಲಕ್ಷ್ಮಿ ಕೋಟಿ ಮಹಿಳೆ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾತನಾಡಿ, ನಮ್ಮ ಜಗತ್ತಿನಲ್ಲಿ ಮಹಿಳೆಗೆ ಯಾವತ್ತೂ ದ್ವಿತೀಯ ದರ್ಜೆ ಸ್ಥಾನಮಾನ ನೀಡಿದೆ. ಈ ಜಗತ್ತು ಯಾವಾಗ ಉಗಮವಾಗಿದೆ ಅವತ್ತಿನಿಂದ ಮಹಿಳೆಗೆ ದ್ವಿತೀಯ ದರ್ಜೆ ಸ್ಥಾನಮಾನವನ್ನ ನೀಡಿದೆ. ಇನ್ನ ಇತಿಹಾಸವನ್ನ ಅವಲೋಕಿಸಿದ್ರೆ ಈ ಪುರುಷರು ಎಂದೂ ನಮ್ಮನ್ನ ಅವರ ಸರಿ ಸಮಾನವಾಗಿ ನಡೆಸಿಕೊಂಡಂತಹ ಉದಾಹರಣೆಗಳು ಇಲ್ಲ. ಆದ್ರೆ ಇದು 12ನೇ ಶತಮಾನ ಬಸವಾದಿ ಶರಣರ ಕಾಲದಲ್ಲಿ ಹೊರತುಪಡಿಸಿ ಬಸವಾದಿ ಶರಣರ ಕಾಲದಲ್ಲಿ ಮಾತ್ರ ಹೆಣ್ಣು ಮಗಳನ್ನ ಸರಿ ಸಮಾನ ರೀತಿಯಲ್ಲಿ ನಡೆಸಿಕೊಂಡ್ರು. ಅದು ಬಿಟ್ರೆ ಯಾವ ಕಾಲದಲ್ಲೂ ಕೂಡ ಸರಿ ಸಮಾನವಾಗಿ ಅವ್ರು ನಮ್ಮನ್ನು ಕಾಣಕ ಧೈರ್ಯ ಸಾಲಕತ್ತಿಲ್ಲೋ, ಏನ ಅವರಿಗೆ ಏನಾದ್ರೂ ಈಗೋ ಹರ್ಟ್ ಆಗುತ್ತೋ, ಏನ್ ಸಮಸ್ಯೆ ಆಗುತ್ತೆ ಅನ್ನೋದು ನಮ್ಗೆ ತಿಳಿವಲ್ತ್ರಪ್ಪ. ಯಾಕಂದ್ರೆ ಎಲ್ಲಾರು ಕೆಲಸ ಮಾಡ್ತೀವಿ ಅವ್ರು ನಾವು, ಆದ್ರೆ ನಮ್ಗೆ ಯಾಕೆ ಸಮಾನರಾಗಿ ಕಾಣಂಗಿಲ್ಲ? ಅದು ಸಮಾನರಾಗಿ ಕಾಣ್ಬೇಕಂದ್ರೆ ನಾವು ಭಿಕ್ಷೆ ಕೊಡೋದನ್ನ ತಿಳ್ಕೊಂಡ್ಬಿಟ್ಟಾರ. ಆ ಭಿಕ್ಷೆ ನಮ್ಗೆ ಬೇಡ. ಮುಖ್ಯವಾಗಿ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ವಿಷಯದಲ್ಲಿ ಅನೇಕ ತಾರತಮ್ಯಗಳಿವೆ. ಶಿಕ್ಷಣ ವಿಷಯಕ್ಕೆ ಬಂದಾಗ ನಾವು ಯಾವತ್ತು ಗಂಡು ಮಕ್ಕಳಿಗೆ ಅಂದ್ರೆ ಒಂದು ಹುಡುಗ ಹುಡುಗಿ ಇಬ್ರು ಮಕ್ಕಳು ಇದ್ರಂದ್ರೆ ನಾವು ಹೆಚ್ಚಿನ ಶಿಕ್ಷಣವನ್ನ ಕೊಡೋದಕ್ಕ ಹುಡುಗರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ. ಯಾಕಂದ್ರ ಅವ ಎಜುಕೇಶನ್ ಕಲಿತು ನೌಕರಿ ಮಾಡಿ ಮುಂದೆ ಅವ್ರ ತಂದೆ ತಾಯಿನ ಸಾಕ್ಬೇಕು, ನೋಡ್ಕೋಬೇಕು, ಮನೆತನವನ್ನ ನಿಭಾಯಿಸ್ಬೇಕು. ಅದೇ ಕೂಡ ಒಂದು ಹೆಣ್ಣು ಮಗಳಿಗೆ ಒಂದು ಡಿಗ್ರಿ ಓದಿದ್ರೆ ಸಾಕು. ಯಾಕಂದ್ರೆ ಮುಸ್ರಿ ತಿಕ್ಕದಂತೂ ಎಂದೂ ತಪ್ಪಂಗಿಲ್ಲ. ನಮ್ಮನ್ನ ಒಂದು ಪಟ್ಟ ಕಟ್ಟಿ ಕುಂದಿರಿಸ್ಬಿಟ್ಟಾರೆ. ಯಾಕಂದ್ರೆ ಮುಸ್ರಿ ತಿಕ್ಕದೇ ಕೆಟ್ಟ ಕೆಲಸ ಅಲ್ಲ. ನಾವು ಈಗ ಉಂಡಿ ನಾವ ತಿಕ್ಕೊಳ್ಳೋದು ಏನು ಅದೊಂದು ಹೆಮ್ಮೆ ಕೆಲಸದ. ಅದು ಆದ್ರ ಮನೆ ಕೆಲಸ ಮಾಡೋದಂದ್ರೆ ಅದು ಹೆಣ್ಮಕ್ಳು ಮಾಡೋದು. ಉಂಡು ಗಂಗಾಳನ್ನ ಗಂಡು ಮಕ್ಳು ಎತ್ತಿಡಬಾರ್ದು. ಹಾಗಾದ್ರೆ ಯಾರು ಎತ್ತಿಡ್ಬೇಕು? ಅದನ್ನ ಯಾರು ಎತ್ತಿಡ್ಬೇಕು? ಹೆಣ್ಮಕ್ಳು ಇಡಬೇಕು. ಅಂದ್ರೆ ಏನು ಅದು ಕೇಳಿ ಕೆಲಸ. ನನ್ನ ಮಕ್ಕ ಮನೆ ಮುಂದ ಕಸ ಹುಡುಗಾಕ ಹಚ್ಚಿ ನೀರ್ ಹಾಕಕ, ಹಾಲು ಕಾಸಕ, ಹಾಲು ತಂದು ಮನೆ ಕೆಲಸ ಮಾಡಕ್ ಹಚ್ಚಿರ್ತೀವಿ. ಏನ್ರಿ ಒಬ್ಬ ಗಂಡು ಮಗನ್ನ ಮನೆ ಕೆಲ್ಸಕ್ಕೆ ಹಚ್ಚಿರಿ ಅಂತ ಬೈತಾರ. ಏನ್ ಮಾಡ್ಬೇಕು? ಮತ್ತೆ ಯಾರು ಹಚ್ಬೇಕು ಕೆಲ್ಸಕ್ಕ? ಅಂದ್ರ ಅವನ್ ಜೀವನ ಅವ್ನ್ ರೂಪದಾಗ ನಾವು ಕಲಿಸ್ಬೇಕು. ಕೆಲಸದಲ್ಲಿ ಯಾವ್ದು ಮೇಲಲ್ಲ ಕೀಳಲ್ಲ, ಕಾಯಕದಲ್ಲಿ ಯಾವ್ದು ಕೀಳಲ್ಲ ಅಂತ ನಮ್ಮ ಬಸವಣ್ಣನವರು ಹೇಳ್ಯಾರ. ನಮ್ಮ ಬಸವಣ್ಣನವರ ತತ್ವ ಆದರ್ಶಗಳನ್ನ ನಾವು ಇಂದು ಪರಿಪಾಲಿಸಿದ್ರ ಈ ಗಂಡು ಹೆಣ್ಣು ಎಂಬ ಭೇದ ಭಾವ ಇರ್ತಿರ್ಲಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. 1977ರಲ್ಲಿ UN ಜನರಲ್ ಅಸೆಂಬ್ಲಿಯು ಮಹಿಳಾ ಹಕ್ಕುಗಳು ಮತ್ತು ಜಾಗತಿಕ ಶಾಂತಿಯನ್ನ ಪೋಷಣೆ ಮಾಡುವುದಕ್ಕಾಗಿ ಬೆಂಬಲಿಸುವುದಕ್ಕಾಗಿ ಮಾರ್ಚ್ 8ರಂದು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಮಾಡಬೇಕು ಅಂತ ಘೋಷಣೆ ಮಾಡಿತು. ಅಂದಿನಿಂದ ವಿಶ್ವಸಂಸ್ಥೆಯು ಪ್ರತಿ ವರ್ಷ ಒಂದು ವಿಷಯವನ್ನ ಸ್ಥಾಪಿಸುವ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಸ್ಮರಿಸುತ್ತಾ ಪ್ರತಿ ವರ್ಷ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ಥೀಮ್ ಅನ್ನ ನೀಡಿರ್ತಾರೆ. 2025ರ ಬಸವಾದಿ ಶರಣರು 12ನೇ ಶತಮಾನದಲ್ಲೇ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡಿದರೂ ಇಂದಿಗೂ ಆಕೆ ಅನೇಕ ಸೌಲಭ್ಯಗಳಿಂದ ವಂಚಿತಳಾಗಿದ್ದಾಳೆ. ಆದರ್ಶ ಮೌಲ್ಯಗಳನ್ನ ಮಹಿಳೆಯರಿಗಷ್ಟೇ ಸೀಮಿತಗೊಳಿಸಲಾಗಿದೆ. ಪೂಜ್ಯನೀಯ ಸ್ಥಾನ ನೀಡಿ ಗೃಹ ಬಂಧನದಲ್ಲಿ ಇರಿಸಲಾಗಿದೆ. ಆದಾಗ್ಯೂ ಸಿಕ್ಕ ಅವಕಾಶಗಳನ್ನು ಸಮರ್ಥಕವಾಗಿ ಬಳಸಿಕೊಂಡು ತಮ್ಮ ಸಾಮರ್ಥ್ಯವನ್ನ ಸಾಧಿಸಿ ತೋರಿಸಿದ್ದಾಳೆ ಎಂದು ಹೇಳಿದರು. ಅಲ್ಲದೆ ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಮಹಿಳೆ ಸಬಲೀಕರಣಗೊಂಡಾಗ ಮಾತ್ರ ಸಮಾನತೆ ನೆಲೆಗೊಳ್ಳಲು ಸಾಧ್ಯವಾಗುತ್ತದೆ. ಇದಕ್ಕೆ ಶಿಕ್ಷಣ ಒಂದೇ ಮಾರ್ಗವಾಗಿದ್ದು, ಶೋಷಣೆ ಮುಕ್ತ ಸಮಾನತೆಯಿಂದ ಕೂಡಿದ ಸಮಾಜದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಯಶ್ರೀ ತಾತನಗೌಡ ಪಾಟೀಲ್ ಮಾತನಾಡಿ, ಮಹಿಳೆ ತನ್ನ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ ದಿನವಿದು. ಇಂದು ಅನೇಕ ಕಾನೂನುಗಳು ಮಹಿಳೆಯರ ಪರವಾಗಿದ್ದರೂ ಮಾನವೀಯತೆಯ ನೆಲೆಯ ಮೇಲೆ ಸಮಾನ ಅವಕಾಶಗಳನ್ನು ನೀಡಬೇಕು. ತಾರತಮ್ಯದಿಂದ ಕೂಡಿದ ಸಮಾಜದಿಂದ ಪ್ರಗತಿ ಸಾಧ್ಯವಿಲ್ಲ. ಮನೆಯಲ್ಲಿ ಪೋಷಕರು ಮಕ್ಕಳನ್ನ ಬೆಳೆಸುವಾಗಲೇ ಸಮಾನತೆಯ ಬೀಜವನ್ನ ಬಿತ್ತಬೇಕೆಂದು ಹೇಳಿದರು.
ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿವೇಕಾನಂದ ಗೌಡ ಪಾಟೀಲ್ ಮಾತನಾಡಿ, ಬುದ್ಧಿಶಕ್ತಿ ಕೌಶಲ್ಯದ ದೃಷ್ಟಿಯಿಂದ ಮಹಿಳೆ ಪುರುಷರಿಗಿಂತ ಮುಂದಿದ್ದಾಳೆ. ಶಿಕ್ಷಣದ ಅವಕಾಶಗಳು ಪೂರ್ಣ ಪ್ರಮಾಣದಲ್ಲಿ ದೊರೆತಾಗ ಮಾತ್ರ ಪ್ರತಿಫಲ ದೊರೆಯುತ್ತದೆ. ಸಾಮಾಜಿಕ ತಾರತಮ್ಯವನ್ನ ನಿವಾರಿಸುವ ನಿಟ್ಟಿನಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಪ್ರಜ್ಞಾಪೂರ್ವಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು. ಶಶಿಕಲಾ ಶಂಕರಗೌಡ ಪಾಟೀಲ್ ಸ್ಮರಣಾರ್ಥ ದತ್ತಿ ಪ್ರಶಸ್ತಿಯನ್ನ ಬಸವತತ್ವ ಚಿಂತಕರು ಹಾಗೂ ಪ್ರಸಾರಕರಾದ ಗಿರಿಜಕ್ಕ ಧರ್ಮರೆಡ್ಡಿ ಅವರಿಗೆ ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದೆಯಾದ ಗಾಯತ್ರಿ ಎಸ್ ಹಿರೇಮಠ ಅವರಿಗೆ ನೀಡಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಭಾರತಿ ಮೋಹನ್ ಕೋಟಿ ಅವರು ತಂದೆ ಶಾಂತರಸರ ಸ್ಮರಣಾರ್ಥವಾಗಿ ದತ್ತಿಯನ್ನ ಸ್ಥಾಪಿಸಿದರು. ಶಿಲ್ಪಾ ಕುರಟ್ಟಿಯವರು ಮಹಿಳಾ ಪರ ಗೀತೆಗಳನ್ನು ಪ್ರಸ್ತುತಪಡಿಸಿದರು. ಮಂಜುಳಾ ವೆಂಕಟೇಶಯ್ಯ ಪರಿಚಯಿಸಿದರು. ಜಯಶ್ರೀ ಅಂಗಡಿ ನಿರೂಪಿಸಿದರು. ಡಾಕ್ಟರ್ ರಶ್ಮಿ ಅಂಗಡಿ ಸ್ವಾಗತಿಸಿದರು. ಭಾಗ್ಯಶ್ರೀ ಹುರ್ಕಟ್ಲಿ ಕೊನೆಯಲ್ಲಿ ವಂದಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಿಶೋರ್ ಬಾಬು ನಾಗರಕಟ್ಟಿ, ಡಿಎಸ್ ಬಾಪುರಿ, ಸರ್ವಮಂಗಲ ಗುಜಮಾಗಡಿ, ಉಮಾದೇವಿ ಕಣವಿ, ಭಾರತಿ ಕೋಟಿ, ರಾಜೇಶ್ವರಿ ಬಡ್ನಿ, ಶೈಲಶ್ರೀ ಕಪ್ಪರದ್, ಶ್ರೇಯಾ ಪಾಟೀಲ್, ವೀರಣ್ಣ ಗುಜಮಾಗಡಿ, ಡಾಕ್ಟರ್ ಜಿಬಿ ಪಾಟೀಲ್, ಡಾಕ್ಟರ್ ರಾಜಶೇಖರ್ ದಾನರೆಡ್ಡಿ, ಬಿಬಿ ಪಾಟೀಲ್, ಪರಮೇಶ್ವರ್ ಐರಣಿ, ಬಸವರಾಜ್ ಗಣಪನವರ್, ಬಸವರಾಜ್ ವಾರಿ, ರಾಚಪ್ಪ ಕುಪಸದ್, ಚನ್ವೀರಪ್ಪ ದುಂದೂರ್, ಬಸವರಾಜ್ ಗಿರಿತಿಮ್ಮಣ್ಣವರ್, ಡಾಕ್ಟರ್ ಬಿಬಿ ಹುಳಗುಂದಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಒಂದು ಸನ್ಮಾನವನ್ನು ಮಾಡಿದ್ದೀವಿ. ಅದರ ಮಿಕ್ಕಿ ಅವರು ಈ ಒಂದು ಸಮಾಜದೊಳಗೆ ಭಾಳ ಅತ್ಯುನ್ನತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಶರಣೆ ಗಿರಿಜಕ್ಕ ಧರ್ಮರೆಡ್ಡಿ ಅವ್ರ ಬಗ್ಗೆ ಭಾಳ ಜನರಿಗೆ ಗೊತ್ತಿದೆ. ಮಠದ ಪರಂಪರೆಗೆ ಬಂದಿರತಕ್ಕಂಥವ್ರು ಇಡೀ ತಮ್ಮ ಬದುಕನ್ನು ಬಸವ ತತ್ವಕ್ಕೆ ಮೀಸಲಾಗಿರಿಸಿಕೊಂಡಿರ್ತಕ್ಕಂಥವ್ರು. ಬಸವಾದಿ ಶರಣರ ವಿಚಾರಗಳನ್ನು ಜನಮಾನಸಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಅವರು ಸುಮಾರು 6 ಪುಸ್ತಕಗಳನ್ನು ಆ ವಚನದ ಹಿನ್ನೆಲೆ ಒಳಗಿನ ಬರೆದು ಪ್ರಕಟ ಮಾಡಿದ್ದಾರೆ. ಆಸ್ಟ್ರೇಲಿಯಾದಾಗಿದ್ದಾಗ ಕೂಡ ಅವರು ಸುಮಾರು 8 ವರ್ಷಗಳ ಕಾಲ ಅಲ್ಲಿಯೇ ಜನರಿಗೆ ಬಸವಾದಿ ಶರಣರ ವಿಚಾರಗಳನ್ನು ಅವರು ಜನಮಾನಸಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅವರು ನಿರಂತರವಾಗಿ ಆ ಕಾಯಕದೊಳಗೆ ಅದಾರ. ಮಹಿಳೆಯಾಗಿ ಆ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮಗೆಲ್ಲ ಮಾದರಿ ಅನ್ನೋ ಹಿನ್ನೆಲೆ ಒಳಗೆ ಬರದವರು ಏನೇನು ಗೀಚಿದರು, ಅರ್ಥವಿಲ್ಲದ ಈ ಜೀವನದಿ ನೂಕಿದರು. ಕಲಿತಿಲ್ಲ ನಾನೆಂದು ಓದು ಬರಹ, ಕಲಚಿತು ಈ ಜೀವನ ಬರಿ ದುಃಖ ವಿರಹ. ಕಂಡಾಗ ನಾನು ಶಾಲೆಗೆ ಹೋಗುವ ಹುಡುಗರ, ನನಗನಸಿತು ಆ ಜೀವನ ಎಷ್ಟು ಸುಂದರ. ಹೇಳುವೆ ನಾನೊಂದು ಕಣ್ಣೀರ ಕಥೆಯ, ನೋವಿನಲ್ಲಿ ಬಂದ ಜೀವನದ ವ್ಯತೆಯ. ಹಣೆಯ ಬರದವರು ಏನೇನು ಗೀಚಿದರು, ಅರ್ಥವಿಲ್ಲದ ಜೀವನಕ್ಕೆ ನೂಕಿದರು. ತಾಯಿಯವರ ಆಶೀರ್ವಾದ ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೀನಿ. ಯಾಕಂತಂದ್ರೆ ಹಿರಿಯರ ಆಶೀರ್ವಾದ ಬಹಳ ಮುಖ್ಯ. ನಾನಂತೆ ಅವರೇ ಮಾಡ್ಬಿಡುವಂತ ಉದಾಸೀನ ಭಾವ ತಾಳೋರು ಬಹಳ ಜನ ಇದ್ದಾರೆ. ಆದ್ರೆ ಅವರ ಒಂದು ಆಶೀರ್ವಾದ ಬಹಳ ಮುಖ್ಯ ಆಗ್ತದ. ಅದಕ್ಕೆ ನಾ ಇಲ್ಲಿ ಇವತ್ತು ಬಂದೀನಿ ಅಂತಂದ್ರೆ ಈ ಗದಗಿಗೆ ಬಹಳ ಹಳೆಯಕ್ಕೆ ಆಗಿದೆ ಅಂತ ನಮಗೆ ಅನಿಸ್ತದೆ. ಸುಮಾರು 13 ವರ್ಷ ಆಯ್ತು ನಾನು ಇಲ್ಲಿಗೆ ಬಂದು. ಗದಗಿನಕ್ಕೆ ಆಗೇನೇನೋ ಅನಿಸ್ತದ. ಆದ್ರೆ ಪೂಜ್ಯರು ಅದಕ್ಕೆ ಬಹಳ ಸಹಕಾರ ಕೊಟ್ಟರು, ಸಿದ್ಧಲಿಂಗ ಮಹಾಸ್ವಾಮಿಗಳು. ಯಾಕಂತಂದ್ರೆ ನಾನು ಆಸ್ಟ್ರೇಲಿಯಾದಾಗ ಇದ್ದಾಗ ಅವ್ರು ಬಂದಿದ್ರು. ಅಲ್ಲೆಲ್ಲ ಕೆಲಸ ನೋಡಿ ಖುಷಿ ಪಟ್ಟರು. ಅಲ್ಲಿ ನಾಟಕಗಳು ನೋಡಿ, ಕರ್ನಾಟಕದಾಗ ಆಗಲಾರಂಥ ನಾಟಕಗಳು ನೀವು ಈಗ ಮಾಡಿಸಿರಿ ಅಂತ ಬಹಳ ಖುಷಿ ಪಡ್ತಿದ್ರು. ಓದೋ ಪುಸ್ತಕಗಳು ಕೊಡ್ತಿದ್ರು. ಎಷ್ಟೊಂದು ಸಹಕಾರ ಕೊಟ್ಟರು ನಮಗೆ. ಮನೆ ಬಿಟ್ಟು ಹೊರಗಾಕತ್ತಿರ್ತಾಳ ಸೊಸಿ. ಆದ ಕೂಡಲೇ ಅತ್ತಿ ಏನ್ ಬೇಕು ಕೇಳು ಅಂತಂದು ಅತ್ತೆ ಅಂತಾಳ, ನನಗೇನೇನು ಬೇಡವ, ನಿನ್ನ ಕೈಯಾಗ ಹಸಿರು ಬಳೆ ಅದಾವು, ಅದೇ ಹಸಿರು ಬಳೆ ಕೊಟ್ಬಿಡು, ನಾನು ಇನ್ನೊಂದು ಸೊಸಿನ ನೆನೆಸ್ಕೊಂತ ನಾವು ಹೋಗ್ಬಿಡ್ತೀನಿ ಅಂತಂದು ಅತ್ತೆ ಅಂತಾಳ. ಆವಾಗ ಅಕ್ಕಿ ಸೊಸಿ ಏನಂತ, ಓ ಹಸಿರು ಬಳೆ ತಗೊಂಡು ಹೋಗು, ಇದೇನಮ್ಮ ಕಿಮ್ಮತ್ತು ಅಂತಂದು ಸೊಸಿ ಅಂತಾಳ. ಇವುಗಳ ಕಿಮ್ಮತ್ತು ಸಣ್ಣದಿದ್ರು ಈ ಬಳೆಗಳಿಗೆ ಎಷ್ಟು ಬೆಲೆ ಇದೆ ಅನ್ನೋದು ನಿನ್ನಂಥವ್ರಿಗೆ ಹೇಗೆ ಗೊತ್ತಾಗಬೇಕು. ಶುಂಭ ನಿಶುಂಭರ ಸಂಹಾರದಲ್ಲಿ ಬನ್ನಿ ಮಹಾಕಾಳಿಯ ಕೈಗೆ ಇಟ್ಟದ್ದು ಇವೇ ಹಸಿರು ಬಳೆ. ಮದುವೆ ಹಂದರದಲ್ಲಿ ಮದುಮಗಳಾಗಿ ಕುಳಿತವಳ ಕೈಗೆ ಇಟ್ಟದ್ದು ಇವೇ ಹಸಿರು ಬಳೆ. ಕೈಗೆ ಬಳೆಗಳನ್ನೇ ಹಾಕಿಕೊಳ್ಳದೆ ಬಣ್ಣ ಬಣ್ಣದ ಬಳೆಗಳನ್ನು ಹಾಕಿಕೊಳ್ಳುವ ನಿನ್ನಂತ ಹೆಣ್ಣಿಗೆ ಹೇಗೆ ಗೊತ್ತಾಗಬೇಕು ಹಸಿರು ಬಳೆ ಕಿಮ್ಮತ್ತು. ಪಾಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಹಲವಾರು ನಾರಿ ಶಕ್ತಿಯ ಪರವಾಗಿ ಇರುವಂತಹ ಹಲವಾರು ಒಂದು ಉಪನ್ಯಾಸಗಳನ್ನು, ಅದಕ್ಕೆ ಸಂಬಂಧಿಸಿರುವಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ.
ಜೊತೆಗೆ ಅವರನ್ನು ಹಲವಾರು ಪ್ರಶಸ್ತಿಗಳು ಕೂಡ ಅವರನ್ನು ಹುಡುಕಿಕೊಂಡು ಬಂದಿದ್ದಾವೆ. ರಾಜ್ಯ ಮಟ್ಟದ ನಾರಿ ಶಕ್ತಿ ಮತ್ತು ಆದರ್ಶ ಮಹಿಳೆ ಮತ್ತು ವರ್ಷದ ವಿಶೇಷ ಸಾಧಕಿ ಮತ್ತು ದಿಟ್ಟ ಪತ್ರಕರ್ತೆ ಅನ್ನುವಂಥ ಹಲವಾರು ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿರುವಂಥ ಶ್ರೀಮತಿ ವಿಜಯಲಕ್ಷ್ಮಿ ಕೋಟಿ ಅವರು ಇವತ್ತಿನ ದತ್ತಿ ಉಪನ್ಯಾಸವನ್ನು ನೀಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.